ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಥವಾ PCOS ಒಂದು ದೀರ್ಘಕಾಲೀನ ರಿಪ್ರೊಡಕ್ಟಿವ್ ಮೆಟಬಾಲಿಕ್ ಸ್ಥಿತಿಯಾಗಿರುತ್ತದೆ. ಇದರಲ್ಲಿ ಟೆಸ್ಟೋಸ್ಟಿರಾನ್ ಅಂತಹ ಆಂಡ್ರೋಜನ್ ಲೆವೆಲ್ಗಳು ಹೆಚ್ಚಾಗುತ್ತದೆ, ಋತುಚಕ್ರವು ಇರ್ರೆಗ್ಯುಲರ್ ಆಗುತ್ತದೆ ಮತ್ತು ಓವರೀಸ್ಗಳಲ್ಲಿ ಫಾಲಿಕಲ್ಸ್ ಹೆಚ್ಚಾಗುತ್ತದೆ. PCOSನ ಡಯಾಗ್ನೋಸಿಸ್ ಈ ಮೂರರಲ್ಲಿ 2 ಕಾರಣಗಳು ಇದ್ದರೂ ಅಥವಾ ಬೇರೆ ಕಾರಣಗಳು ಇಲ್ಲದಿದ್ದರೂ ಮಾಡಬಹುದು, ಆದರೆ ಮಕ್ಕಳಲ್ಲಿ ಈ ಕ್ರೈಟೀರಿಯಾ ಬೇರೆ ಆಗಿರುತ್ತದೆ. ಆಂಡ್ರೋಜನ್ಸ್ ಎಂತಹ ಹಾರ್ಮೋನ್ಸ್ ಅಂದರೆ ಅವುಗಳು ಪ್ಯುಬರ್ಟಿನಲ್ಲಿ ಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಡೆವಲಪ್ ಮಾಡುತ್ತದೆ. ಉದಾಹರಣೆಗೆ ಮುಖದ ಕೂದಲು. ಎಲ್ಲರಲ್ಲೂ ಆಂಡ್ರೋಜನ್ಸ್ ಇರುತ್ತದೆ, ಆದರೆ ಗಂಡಸರಲ್ಲಿ ಹೆಂಗಸರಿಗಿಂತ ಹೆಚ್ಚಾಗಿ ಇರುತ್ತದೆ. ಈ ಆಂಡ್ರೋಜನ್ಸ್ ಹೆಚ್ಚಾಗಿರುವುದರಿಂದ PCOSನ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳುತ್ತದೆ. ಅದು ಯಾವುದೆಂದರೆ ಮೈಯಲ್ಲಿ ಹೆಚ್ಚು ಕೂದಲು ಬೆಳೆಯುವುದು, ಮೊಡವೆ ಮತ್ತು ತಲೆ ಕೂದಲು ಉದುರುವುದು. PCOS ಮುಂಚೆ ಒಂದು ರಿಪ್ರೊಡಕ್ಟಿವ್ ಕಾಯಿಲೆ ಎಂದು ತಿಳಿಯಲಾಗಿತ್ತು, ಆದರೆ ಇತ್ತೀಚೆಗೆ ರಿಸರ್ಚ್ ಪ್ರಕಾರ PCOS ಬೇರೆ ಕಾಯಿಲೆಗಳ ಉತ್ಪತ್ತಿಗೆ ಸಂಬಂಧ ಹೊಂದಿದೆ. ಉದಾಹರಣೆಗೆ ಡಯಾಬಿಟಿಸ್, ಫ್ಯಾಟಿ ಲಿವರ್ ಡಿಸೀಸ್ ಮತ್ತು ಹೃದಯ ಸಂಬಂಧಪಟ್ಟ ಕಾಯಿಲೆಗಳು. PCOS ನಿಮಗೆ ದೇಹದ ವಿವಿಧ ಭಾಗಗಳಲ್ಲಿ ಅನೇಕ ತೊಂದರೆಗಳು ಉಂಟುಮಾಡಬಹುದು. ಅದು ಯಾವುದೆಂದರೆ ಚರ್ಮದಲ್ಲಿ ಮೊಡವೆಗಳು, ತೂಕ ಹೆಚ್ಚುವುದು, ಫರ್ಟಿಲಿಟಿ ಪ್ರಾಬ್ಲಮ್ಸ್ ಮತ್ತು ಮಾನಸಿಕ ಸ್ವಸ್ಥತೆ ಹಾಳಾಗುವುದು.